ಕಲ್ಲು ಕಲ್ಲಿನಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲಿ ಹಂಪೆಯ ಗುಡಿ ಹಂಪೆಯ ಗುಡಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಎಕ್ಸ್ಪ್ಲೋರ್ ಮಾಡ್ತಾ ಇರೋದು ಹಂಪಿ ವಿಜಯ ವಿಠಲ ಟೆಂಪಲ್ನ ಎಕ್ಸ್ಪ್ಲೋರ್ ಮಾಡೋಣ ಫಸ್ಟ್ ಪಾರ್ಟಲ್ಲಿ. ಸೊ ವಿತ್ ಗೈಡ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಫುಲ್ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಕಾಣ್ತಾ ಇದೆ ಮಂಟಪ, ತಳಾರಿ ಘಟ್ಟ ಎಂಟ್ರೆನ್ಸ್ ಚೆಕ್ ಪೋಸ್ಟ್. ಅವಾಗಿನ ಕಾಲದಲ್ಲಿ ಈ ತರ 28 ಚೆಕ್ ಪೋಸ್ಟ್ಗಳು, ಅದರಲ್ಲಿ ಇದೊಂದು ಚೆಕ್ ಪೋಸ್ಟ್ ಸರ್. ಹಂಪಿಯ ಎಲ್ಲ ದೇವಸ್ಥಾನಕ್ಕೂ ಒಂದೇ ಟಿಕೆಟ್ ಎಂಟ್ರಿ ಇರುತ್ತೆ, ಜೊತೆಗೆ ಎಲ್ಲ ಪಾರ್ಕಿಂಗಿಗೂ ಹಾಗೆ. ಸೊ ಇ ವಿಲೇ ಹೋಗಬೇಕು, ಡೈರೆಕ್ಟಾಗಿ ಹೋಗೋಕ್ಕಾಗಲ್ಲ, 1 ಕಿಲೋಮೀಟರ್ ಡಿಸ್ಟೆನ್ಸ್ ಇರುತ್ತೆ. ಸೊ ನಾವು ಇ ವಿಗೆ ವೆಯ್ಟ್ ಮಾಡೋಣ. 40 ರೂಪೀಸ್ ದೇವಸ್ಥಾನದ ಎಂಟ್ರಿ ಟಿಕೆಟು, ಇ ವಿ ಟಿಕೆಟು 30 ರೂಪೀಸ್ ಪರ್ ಹೆಡ್. ಸೊ ಸ್ಪೆಷಾಲಿಟಿ ಏನಂದರೆ ಇಲ್ಲಿ ಇ ವಿ ಡ್ರೈವ್ ಮಾಡೋದಾಗಲಿ ಟಿಕೆಟ್ ಕೊಡೋದಾಗಲಿ ಎಲ್ಲದು ಲೇಡೀಸೇ. ನೋಡಿ, ನಾವು ಇ ವಿಲಿ ಹೋಗಬೇಕಾದ್ರೆ ಎಷ್ಟೊಂದು ದೇವಸ್ಥಾನಗಳು, ಅದರಲ್ಲಿ ದೇವ್ರ ಮೂರ್ತಿ ಇರಲ್ಲ, ಬಟ್ ಆದರೆ ಪಾಳು ಬಿದ್ದಿರೋವಂಥ ದೇವಸ್ಥಾನಗಳು ಇದನ್ನೆಲ್ಲ ನೋಡ್ಬೋದು. ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ನಿಮಗೆ ಕುದುರೆ ಮಾರ್ಕೆಟ್ ಆಗುತ್ತಂತೆ. ಆವಾಗಿನ ಕಾಲದಲ್ಲಿ ಬೇರೆ ಬೇರೆ ಕಡೆಯಿಂದ ಕುದುರೆಗಳನ್ನ ತೊಗೊಂಬಂದು ಇಲ್ಲಿ ವ್ಯಾಪಾರ ಮಾಡ್ತಿದ್ರಂತೆ. ಕಂಪ್ಲೀಟ್ ಡೀಟೇಲ್ಸ್ ವಿಡಿಯೋದಲ್ಲಿದೆ, ನಮ್ಮ ಗೈಡ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಫುಲ್ ವಿಡಿಯೋನ ನೋಡಿ. ಸಾಲು ಮಂಟಪ ಕಾಣ್ತಾ ಇದೆ ಸರ್. ಅಲ್ಲಿರೋದ ಉತ್ಸವ ಮಂಟಪ ಇದು. ಅಲ್ಲಿ ರೈಸರಿಗೆ ಎದುರುಗಡೆ ಟೆಂಪಲ್ ಕಾಣ್ತಾ ಇದೆ, ಅದೆಲ್ಲ ಶಿವ ಟೆಂಪಲ್. ಎಲ್ಲಿ ವಿಗ್ರಹಗಳಿಲ್ಲ, ಅದು ಮುಸ್ಲಿಮರು ಅಟ್ಯಾಕ್ ಮಾಡಿದಾಗ ಹಾಳಾಗಿದೆ. ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಜಯನಗರ ಸಾಮ್ರಾಜ್ಯದ ಒಂದು ರಾಜಧಾನಿಯೇ ಈ ಹಂಪಿ. ಈ ಹಂಪಿಗೆ ರಾಮಾಯಣ ಕಾಲದಲ್ಲಿ ಕಿಷ್ಕಿಂಧ ಅಂತ ಕರೀತಾರೆ. ಅಂದ್ರೆ ವಾಲಿ ಸುಗ್ರೀವರ ಒಂದು ರಾಜಧಾನಿ ಇದಾಗಿತ್ತು ಮತ್ತು ಆಂಜನೇಯ ಹುಟ್ಟಿದ ಜಾಗ ಇದು. ಹಾಗಾಗಿ ಈ ಪ್ರದೇಶಕ್ಕೆ ಕಿಷ್ಕಿಂಧ ಅಂತ ಹೆಸರು. ಹಾಗೆ ಪಂಪಾ ಕ್ಷೇತ್ರ ಅಂತ ಕರೀತಾರೆ. ಅಂದ್ರೆ ಪಾರ್ವತಿ ದೇವಿ ಶಿವನನ್ನು ಒಲಿಸ್ಕೊಂಡು ತಪಸ್ ಮಾಡಿ ಶಿವನನ್ನು ಒಲಿಸ್ಕೊಂಡು ಶಿವ ವಿರೂಪಾಕ್ಷನಾಗಿ ಜನಿಸಿದರೆ ಪಾರ್ವತಿ ದೇವಿ ಪಂಪಾದೇವಿ ಜನಿಸ್ತಾರೆ. ಹಾಗಾಗಿ ಪಂಪಾ ಕ್ಷೇತ್ರ ಅಂತ ರೂಢಿದ್ದಾರೆ. ಹಾಗೆ ದಕ್ಷಿಣ ಕಾಶಿ ಅಂದ್ರೆ ಬೇರೆ 5 ಲಿಂಗಗಳಿಗೆ, ಒಂದು ವಾಣಿಭದ್ರೇಶ್ವರ, ಕಿನ್ನಾರೇಶ್ವರ, ಕೆಮ್ಮನಾಥೇಶ್ವರ, ಸೋಮನಾಥೇಶ್ವರ, ಮಧ್ಯದಲ್ಲಿ ವಿರೂಪಾಕ್ಷನಲ್ಲಿ. ಈ 5 ಲಿಂಗಗಳು ಈ ಕ್ಷೇತ್ರದಲ್ಲಿ ದಕ್ಷಿಣ ಕಾಶಿ ಅಂತ ಹೇಳ್ತಾರೆ. ಹಾಗೆ ವಿಜಯನಗರ ಅರಸತ್ವ ಯುದ್ಧಕೋಡ್ ಕಡೆ ಎಲ್ಲ ಜಯಶೀಲಾಗಿ ಬರೋದ್ರಿಂದ ವಿಜಯನಗರ ಅಂತ ಕರೀತಾರೆ. ಈ ವಿಜಯನಗರ ಸಾಮ್ರಾಜ್ಯ ಕಟ್ಟಲಿಕ್ಕೆ ಹಿಂದೂ ಧರ್ಮವನ್ನು ಕಾಪಾಡೋಕ್ಕೋಸ್ಕರ ವಿಜಯನಗರ ಸ್ಥಾಪನೆ ಮಾಡೋಕೆ ಮೂಲ ಕಾರಣ ಸರ್. ಇಲ್ಲಿ ಇದೇ ಜಾಗದಲ್ಲಿ ಯಾಕೆ ಸಾಮ್ರಾಜ್ಯ ಕಟ್ಟಲಿಕ್ಕೆ ಕಾರಣ ಏನಂದ್ರೆ, ಇಲ್ಲಿ 5 ಬೆಟ್ಟಗಳಿವೆ. ಒಂದು ಹೇಮಕೂಟ ಪರ್ವತ, ಮಾತಂಗ ಪರ್ವತ, ಋಷಿಮುಖ ಪರ್ವತ, ಮಾಲ್ಯವಂತ ಪರ್ವತ ಮತ್ತು ಅಂಜನಾದ್ರಿ ಪರ್ವತ. ಈ 5 ಬೆಟ್ಟಗಳು ನ್ಯಾಚುರಲ್ ಆಗಿ ಒಂದು ಕೋಟೆ ತರ ಇದೆ. ಶತ್ರುಗಳು ಸುಲಭವಾಗಿ ಬೆಟ್ಟಗಳು ಮತ್ತೆ ಇಲ್ಲಿ ತುಂಗಭದ್ರಾ ನದಿ ಫಲವತ್ತಾದ ಭೂಮಿ ಇದೆ. ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ 1936 ಹಕ್ಕಬುಕ್ಕ ರಾಜರು ವಿದ್ಯಾರಣ್ಯ ಗುರುಗಳ ಮಾರ್ಗದರ್ಶನದಿಂದ ಇಲ್ಲಿ ವಿಜಯನಗರ ಸ್ಥಾಪನೆ ಮಾಡ್ತಾರೆ. ಇಲ್ಲಿ 4 ಡೈನೆಸ್ಟಿ ಆಳ್ವಿಕೆ ಮಾಡ್ತಾರೆ: ಸಂಗಮ, ಸಾಳುವ, ತುಳುವ, ಅರಬಿಡತ್ತರೆ. ಸಂಗಮ ವಂಶದಲ್ಲಿ ಹಕ್ಕಬುಕ್ಕರ ಮತ್ತು 2ನೇ ಪ್ರಭುದೇವರಾಯ ಪ್ರದೇಶ. ಸಾಳುವ ವಂಶದಲ್ಲಿ ನರಸಿಂಹ, ತುಳು ವಂಶದಲ್ಲಿ ಕೃಷ್ಣದೇವರಾಯ. ಈ ಕೃಷ್ಣದೇವರಾಯನ ತಂದೆ ನರಸನಾಯಕ ಅಂತೇಳಿ. ಆ ನರಸನಾಯಕನಿಗೆ 3 ಹೆಂಡಂದಿರು: ಓಬಾಂಬಿಕೆ, ನಾಗಲಾಂಬಿಕೆ, ತಿಪ್ಪಾಂಬಿಕೆ ಅಂತ. ನಾಗಲಾಂಬಿಕೆಯ ಮಗ ಕೃಷ್ಣದೇವ. 1509 ಪಟ್ಟಾಭಿಷೇಕವಾಗಿ 1530 ಅಂದ್ರೆ ಟೋಟಲ್ ಆಗಿ 20 ವರ್ಷಗಳ ಕಾಲ ಕೃಷ್ಣದೇವರಾಯ ಆಳ್ವಿಕೆ ಮಾಡ್ತಕ್ಕಂಥ ಕಾಲದಲ್ಲಿ ಒಳ್ಳೆ ಆಡಳಿತ ಸುವರ್ಣ ಇದೆ ಅಂತ ಕರೀತಾರೆ. ಈ ಕೃಷ್ಣದೇವರ ಅಳಿಯ ರಾಮರಾಯನ ಟೈಮ್ನಲ್ಲಿ ಮಹಾಮಣಿ ತಿಂಗಳಂಶಿಗೂ ನಮ್ಮ ವಿಜಯನಗರ ಸಾಮ್ರಾಜ್ಯದಲ್ಲಿ ಇದ್ದಾಗ ಬಹುಮಣಿ ಸುಲ್ತಾನ್ ಯಾರು ಬಿಜಾಪುರ, ಗುಲ್ಬರ್ಗ, ಬೀದರ್, ಗೋಲ್ಕೊಂಡ ಅಲ್ಲೆಲ್ಲ ಮುಸ್ಲಿಮರು ಮೊಘಲರ ಆಳ್ವಿಕೆ ಮಾಡ್ತಾರೆ. ಆ ಬಹುಮಣಿ ಸುಲ್ತಾನ್ ತಾಳಿಕೋಟಿ ಸರ್ಪ ಅಂದ್ರೆ ಬಿಜಾಪುರ ಸ್ವಲ್ಪ ತಾಳಿಕೋಟಿ ಸರ್ಪ ರಕ್ಕಸ ತಂಗಡಿಗೆ ಎಂಬ 2 ಊರುಗಳ ಮಧ್ಯದಲ್ಲಿ 1565 ಆ ಯುದ್ಧದಲ್ಲಿ ನಮ್ಮ ವಿಜಯನಗರ ಸಾಮ್ರಾಜ್ಯ ಸೋಲಾಗುತ್ತೆ. ಆ ಬಹುಮಣಿ ಸುಲ್ತಾನ್
6 ತಿಂಗಳು ಕಾಲ ಇನ್ನಿತ್ತ ವಜ್ರ ವೈಢೂರ್ಯಗಳನ್ನು ಡ್ಯೂಟಿ ಮಾಡ್ಕೊಂಡು ಇಂಥ ಮಾನ್ಯುಮೆಂಟ್ಗಳನ್ನು ಇಲ್ಲಿ ಬಹುಮನಿ ಸುಲ್ತಾನ್ ಅಟ್ಯಾಕ್ ಮಾಡಿದಾಗ ಇಲ್ಲಿದ್ದ ತಿರುಮಲ ವೆಂಕಟಾದ್ರಿ ಆಂಧ್ರಕ್ಕೆ ಹೋಗ್ತಾರೆ. ಆಂಧ್ರದಲ್ಲಿ ಪೆಣಗೊಂಡ, ಚಂದ್ರಗಿರಿ, ವೆಲ್ಲವರ ಈ 3 ರಾಜಧಾನಿ ಮಾಡ್ತಿದ್ದು ಕೆಲವು ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾರೆ. ಅದು ಲಾಸ್ಟಿಗೆ ಅರವಡೆ ವಂಶ ಅಂತೇಳಿ ಹೀಗೆ 4 ವಂಶಸ್ಥರ. ಈ ವಿಜಯನಗರ ರಾಜ ಚಿಹ್ನೆ ಅಂದ್ರೆ ವರಹ, ಸೂರ್ಯಚಂದ್ರ, ಖಡ್ಗ. ವರಹ ಅಂದ್ರೆ ಹಂದಿ, ವಿಷ್ಣುವಿನ 3ನೇ ಅವತಾರ ವರಹ ಅವತಾರ. ಈ ತರ ಇದು ರಾಜಮುದ್ರೆ ಸರ್. ವರಹ, ಸೂರ್ಯಚಂದ್ರ, ಖಡ್ಗ ಇದು ರಾಜಮುದ್ರೆ. ಒಂದು ಗಾದಿ ಇದೆ, ಕಣ್ಣು ಚೆನ್ನಾಗಿದ್ದರು ಬೇಲೂರು ಹಳ್ಳಿಬಳ್ಳಿ ನೋಡ್ಬೇಕು, ಕಾಲು ಗಟ್ಟಿದ್ದರು ಹಂಪಿ ನೋಡ್ಬೇಕಂತ, ದುಡ್ಡಿದ್ದರು ತಿರುಪತಿ ನೋಡ್ಬೇಕಂತೇಳಿ. ಯಾಕಂದ್ರೆ ಬೇಲೂರು ಹಳ್ಳಿಬಳ್ಳಿ ಕೆತ್ತನೆ ಚೆನ್ನಾಗಿದೆ, ಕಣ್ಣು ಇರ್ಬೇಕು. ಇಲ್ಲಿ ಕಾಲು ಕಟ್ಟಿರ್ಬೇಕು. ಯಾಕಂದ್ರೆ ಇಲ್ಲಿ ಡಿಪಾರ್ಟ್ಮೆಂಟ್ ಸರ್ವೆ ಮಾಡಿದಂದ್ರೆ 83 ಮಾನ್ಯುಮೆಂಟ್. ಆ 83 ದೇವಸ್ಥಾನ ನೋಡ್ಬೇಕಂದ್ರೆ ಒಂದು ವಾರ ಗಂಟೆ ಇಲ್ಲಿ ಇರ್ಬೇಕಂತ ಜಾಸ್ತಿ ಓಡಾಡ್ಬೋದು. ದುಡ್ಡಿದ್ದ ತಿರುಪತಿ ಅಂದ್ರೆ ನಿಮ್ಗೆಲ್ಲ ಗೊತ್ತಿಲ್ಲ, ಜಾಸ್ತಿ ಹೇಳ್ಲಿಕ್ಕೆ ಖರ್ಚಾಗುತ್ತೆ. ಇದು ಸುಮಾರು ಒಂದು 65-70 ಕಿಲೋಮೀಟರ್ ಏರಿಯಾ. ಆ 65-70 ಕಿಲೋಮೀಟರ್ ಒಳಗಡೆ ಚೆಕ್ ಪೋಸ್ಟ್ ಬರ್ತದೆ. ಒಂದೊಂದರಲ್ಲಿ ಒಂದೊಂದ್ ತರ ವ್ಯಾಪಾರ ಮಾಡ್ತಾ ಇದ್ರು. ಒಂದು ವಜ್ರ ಕಿಲೋಮೀಟರ್ ಸೇರ್ಗಂಟ ಮಾರುವಂತ ಮಾರ್ಕೆಟ್, ಪಾನ್ ಸುಪಾರಿ ಮಾರ್ಕೆಟ್, ದವಸ ಧಾನ್ಯಗಳನ್ನು ಮಾರುವಂತ ಮಾರ್ಕೆಟ್ ಮತ್ತು ಕುದುರೆ ಮಾರ್ಕೆಟ್ ಅಂತ ಒಟ್ಟು 7 ಮಾರ್ಕೆಟ್. ಇದು ವರ್ಲ್ಡ್ ಹೆರಿಟೇಜ್ ಸೈಟ್. ನಮ್ಮ ಕರ್ನಾಟಕದಲ್ಲಿ 4 ಸೈಟ್ ಮಾತ್ರ ವರ್ಲ್ಡ್ ಹೆರಿಟೇಜ್ ಸೈಟ್. ಎರಡನೇದು ಬೆಟ್ಟದ ಕಲ್ಲು, 3ನೇದು ಪ್ರಸನ್ನವಾದದ್ದು ವೆಸ್ಟರ್ನ್ ಘಾಟ್ಸ್, 4ನೇದು ಬೇಲೂರು ಹಳ್ಳಿಬಳ್ಳಿ. ಇಲ್ಲಿ ಏನೇ ಕೆಲಸ ಮಾಡ್ಬೇಕಂದ್ರೆ ಅವ್ರ ಪರ್ಮಿಷನ್ ಬೇಕೇ ಬೇಕು ಸರ್. ಇದು ಹಂಪಿ 1986 ಯುನೆಸ್ಕೋ ಸೇರ್ಪಡೆಯಾಗಿದೆ ಸರ್. ಈಗ ನಾವು ಬಂದಿರುವಂತ ಒಂದು ಜಾಗ ಅಂದ್ರೆ ವಿಜಯ ವಿಠಲ ಅಂತ. 1513ರಲ್ಲಿ ಕೃಷ್ಣದೇವರಾಯ ಒರಿಸ್ಸಾ ಕೊಟ್ಟ. ಅಲ್ಲಿ ಒರಿಸ್ಸಾದ ಗಜಪತಿ ಎಂಬ ರಾಜನ ಸೋಲಿಸಿ ಅದರ ಒಂದು ನೆನಪಿಗೋಸ್ಕರ ಈ ಟೆಂಪಲ್ ಅನ್ನು ಕಟ್ಟಿಸೋದಕ್ಕಾಗಿ ವಿಜಯ ವಿಠಲ, ವಿಜಯದ ಸಂಕೇತವಾಗಿ ವಿಠಲ ದೇವಸ್ಥಾನ ಕಟ್ಟಿಸೋದಕ್ಕಾಗಿ ವಿಜಯ ವಿಠಲ ಅಂತ. ಈ ದೇವಸ್ಥಾನಕ್ಕೆ 3 ಕಡೆ ಎಂಟ್ರೆನ್ಸ್. ಒಂದು ಪೂರ್ವದಲ್ಲಿದೆ, ಆ ಕಡೆ ಉತ್ತರದಲ್ಲಿ ಇನ್ನೊಂದು ಆ ಸೈಡ್ ಇದ್ದಾರೆ, ಇನ್ನೊಂದು ಈ ಕಡೆ ಲೆಫ್ಟ್ ಸೈಡ್ ಇದೆ. ಒಟ್ಟು 3 ಕಡೆ ಎಂಟ್ರೆನ್ಸ್. ಆ ಕಡೆ ಒಂದು ಮಂಟಪ ಇದೆ ನೋಡಿ, ಅದು ಭಜನಾ ಮಂಟಪ ಅಂತೇಳಿ. ಅಂದ್ರೆ ಕನಕದಾಸರು, ಪುರಂದಾಸರು ಆರಾಧನೆ ಭಜನೆ ಮಾಡುವಂತ ಭಜನಾ ಮಂಟಪ. ಲೆಫ್ಟ್ ಸೈಡ್ ಮಂಟಪ ಇದೆ ನೋಡಿ, ಇದು ಕಲ್ಯಾಣ ಮಂಟಪ. ಅಂದ್ರೆ ದೇವರ ಮೂರ್ತಿಗಳನ್ನ ಕಲ್ಯಾಣೋತ್ಸವ ಮಾಡೋದಕ್ಕಾಗಿ ಇದು ಕಲ್ಯಾಣ ಮಂಟಪ. ಹಾಗೆ ಈ ಕಲ್ಲಿನ ರಥದ ಹಿಂದ್ಗಡೆ ಹಂಗೆ ಮುಂದೆ ಏನೋ ಡೌಟ್ ಇದ್ರೆ ಕೇಳಿ ಸರ್. ಅಂದ್ರೆ ಅಲ್ಲಿ ಬರೀ ದೇವ್ರದ್ದು ಕಲ್ಯಾಣೋತ್ಸವಕ್ಕೆ ದೇವ್ರ ದೇವಸ್ಥಾನ. ಇಲ್ಲಿ ನೋಡಿ 5 ಪೀಠಗಳದ ಕಟ್ಟೆಗಳು. ಫಸ್ಟ್ ತುಳಸಿ ಕಟ್ಟೆ, ಇದು 2ನೇದು. ಇದ್ರ ಮೇಲೆ ಕಂಬ ಇತ್ತು, ದೀಪಸ್ತಂಭ ಅಂತ ಹೇಳಿ. ಆ ಕಂಬ ಈಗ ಹೊರಗಡೆ ಬಿದ್ದಿದೆ. 3ನೇದು ನೈವೇದ್ಯ ಪೀಠ, 4ನೇದು ಅಷ್ಟದಿಕ್ಪಾಲಕರ ಪೀಠ, 5ನೇದು ಕಲ್ಲಿನ ರಥ, 5 ಪಂಚಪೀಠ. ಈ ರಥ ಇದೆಯಲ್ಲ ಈಗ 16 ಅಡಿ ಎತ್ತರ ಇದೆ. ಮೊದಲು 10 ಅಡಿ ಗೋಪುರ ಇತ್ತು ಅದ್ರ ಮೇಲೆ. ಆ ತರ ಇಟ್ಟಿಗೆ ಗಾರೆಯಿಂದ ಕಟ್ಟಲಾದ ಇಟ್ಟಿಗೆ ಅವಾಗಿನ ಕಾಲದಲ್ಲಿ ಇತ್ತು. ಗಾರೆ ಅಂದ್ರೆ ಬೆಲ್ಲ, ಸುಣ್ಣ, ಮರಳು, ಹಲವಾರು ರಸ, ಜೇನುತುಪ್ಪ ಅದೆಲ್ಲ ಮಿಕ್ಸ್ ಮಾಡಿದ್ದೆ ಗಾರೆ, ಸಿಮೆಂಟ್ ಇರಲಿಲ್ಲ ಅವಾಗ. ಆ ತರ ಗೋಪುರ 10 ಅಡಿ ಗೋಪುರ ಇತ್ತು. ಆ ಗೋಪುರದಲ್ಲಿ ಸಣ್ಣ ಸಣ್ಣ ಗಿಡ ಗಂಟೆಗಳ ಬೆಳೆದು ಬೆರಡು ಅದಕ್ಕೆ ಏನಾದ್ರೂ ತೊಂದರೆ ಆಗ್ಬೋದು ಅಂತ ಹೇಳಿ ಡಿಪಾರ್ಟ್ಮೆಂಟ್ ಹಾಕಿದ್ರು ಇತ್ತೀಚೆಗೆ. ಗೋಪುರ 10 ಅಡಿ, ಇದೊಂದು 16 ಅಡಿ, 26 ಅಡಿ ಇತ್ತು. ಈ ರಥ ಯಾವ್ದೇ ರೀತಿ ಎಳಿತಾ ಇರಲಿಲ್ಲ, ಒಳ್ಳೆ ಶೋಗೆ. ಅಂದ್ರೆ ಶಿವನ್ ದೇವಸ್ಥಾನ ಮುಂದೆ ನಂದಿ ಇರುತ್ತೆ, ವಿಷ್ಣು ದೇವಸ್ಥಾನ ಮುಂದೆ ಗರುಡ ಸ್ತಂಭ ಇರುತ್ತೆ. ಅಂದ್ರೆ ಇದು ವಿಷ್ಣು ದೇವಸ್ಥಾನ, ಗರುಡ ಸ್ತಂಭದ ಗದ್ದೆಗೆ ರಥ ಮಾಡಿದ್ದಾರೆ. ಮತ್ತೆ ಕೃಷ್ಣದೇವರಾಯ ಒರಿಸ್ಸಾಕ್ಕೆ ಹೋಗ್ತಾರೆ, ಅಲ್ಲಿ ಕೊನಾರ್ಕ್ ಸಂತ ಇದು ಏಕಶಿಲೆ ರಥ ಅಂತ ಕರೀತಾರೆ. ಆದ್ರೆ ಏಕಶಿಲೆ ಅಲ್ಲ, ಒಂದು ದೊಡ್ಡ ಬಂಡಿನ ಸ್ವಲ್ಪ ಮಾಡಿ ಜೋಡಿಸಿ ಗೊತ್ತಾಗುತ್ತೆ. ಈ ರಥ ನಮ್ಮ ಇಂಡಿಯಾದಲ್ಲಿ 4 ಕಡೆ ಇದೆ. ಒಂದು ಒರಿಸ್ಸಾದ ಕೊನಾರ್ಕದಲ್ಲಿ, ತಮಿಳುನಾಡಿನ ಮಹಾಬಲಿಪುರದಲ್ಲಿ, ಆಂಧ್ರದ ತಾಡ್ಪತ್ರಿಯಲ್ಲಿ, ಕರ್ನಾಟಕದ ಹಂಪಿ ಅಂದ್ರೆ ತಾಡ್ಪತ್ರಿ. ಈ ತರ ಇಲ್ಲ, ಸಿಂಪಲ್ ಆಗಿ ಹೊಸ 50 ಪೀಸ್ ನೋಟ್ ಇದೆ ಅಲ್ರಿ, 50 ನೋಟ್ ಇದೆ ಅಲ್ಲ, ರಥದ ಕೆಳಗಡೆ ಅಲ್ಲಿ ಕಲರ್ ಕಾಣ್ತಾ ಇದೆ ನೋಡ್ರಿ, ಹಸಿರು ಕಲರ್, ರೆಡ್ ಕಲರ್,
ಹಾ ಹಾ ಅದೆಲ್ಲ ಅವಾಗಿನ ಪೇಂಟಿಂಗ್ ನೋಡಿ. ವಿಜಯನಗರ ಸಾಮ್ರಾಜ್ಯ ಮುಗಿದು 600 ವರ್ಷ ಆಯ್ತಲ್ಲ, 600 ವರ್ಷದ ಪೇಂಟಿಂಗ್, ಹರ್ಬಲ್ ಪೇಂಟಿಂಗ್ ಅದು. ಓಕೆ ಕಾಣಿಸ್ತಿದೆ ಅಲ್ಲಿ ಅಲ್ಲಿ ಲೈನ್ ಗೆರೆ ಗೆರೆ ಕಾಣುತ್ತೆ ನೋಡಿ. ಅಂದ್ರೆ ಈ ರಥಕ್ಕೆ ಫುಲ್ ಪೇಂಟಿಂಗ್ ಇತ್ತು. ಈ ಬಿಸಿಲಿಗೆ ಮಳೆಗೆ ಹೋಗಿದ್ದೀವಿ, ಅಲ್ಲಿ ಮಾತ್ರ ಉಳ್ಕೊಂಡಿದ್ದೀವಿ. ಈ ರಥದ ಚಕ್ರಗಳು ತಿರುಗುತ್ತಾ ಇತ್ತು, ಚಕ್ರ ಮಾತ್ರ ರೊಟೇಷನ್ ಹಾಕಿತ್ತು. ಜನ ಪದೇ ಪದೇ ತಿರುಗಿಸೋದ್ರಿಂದ ಚಕ್ರ ಹಾಳಾಗುತ್ತೆ ಅಂತ ಈಗ ಡಿಪಾರ್ಟ್ಮೆಂಟ್ ಸ್ಟಾಪ್ ಮಾಡಿದ್ದಾರೆ. ಡಿಪಾರ್ಟ್ಮೆಂಟ್ ಆಫ್ ರಿಸರ್ವ್ ಮಾಡಿದ್ದಾರೆ. ಇಲ್ಲ, ಆ ರಥದ ಮುಂದೆ ಎಲಿಫೆಂಟ್ ಇದೆ ಅಲ್ವ, ಮೊದಲು ಕುದುರೆದು ಕೆತ್ತನೆ ಮಾಡಿದ್ರು. ಓಕೆ ಆ ಭೂಮಿ ಸುಲ್ತಾನ್ ಅದನ್ನ ಕುದುರೆದು ಒಡೆದು ಹಾಕಿದ್ರಿಂದ ಈಗ ಡಿಪಾರ್ಟ್ಮೆಂಟ್ ಬೇರೆ ಕಡೆ ಎಲಿಫೆಂಟ್ ತಂದು ಮುಂದಿಟ್ಟಿದ್ದಾರೆ. ಹಿಂದ ಕುದುರೆ ಕಾಲು ಮತ್ತು ಬಾಲ ಕಾಣ್ತಾ ಇದೆ ನೋಡಿ, ಹಾ ಹಿಂದಿನ ಕಲ್ಲಲ್ಲಿ. ಗೊತ್ತಾಯ್ತು ಹಾ. ಅದು ಒರಿಜಿನಲ್. ಇದು ಅಲ್ಲೇ ಪ್ಯಾಲೇಸ್ ಏರಿಯಾ ಎಕ್ಸ್ಕರ್ಷನ್ ಮಾಡಿದಾಗ ಸಿಕ್ಕಂತದ್ದು ಎಲಿಫೆಂಟ್ ಮುಂದಿಟ್ಟಿದ್ದಾರೆ. ಹಾ, ಕುದುರೆ ಕೆತ್ತನೆ ಅಲ್ಲ, ಕುದುರೆ ಕಾಲು ಮತ್ತು ಬಾಲ ಕಾಣ್ತಾ ಇದೆ. ರಥದ ಒಳಗಡೆ ಗರುಡ ವಿಗ್ರಹ ಇದೆ. ಈಗಲೂ ಇದೆಯಾ? ಅಂದ್ರೆ ಗರುಡ ಸ್ತಂಭದ ಬದಲಾಗಿ ರಥ ಮಾಡಿದ್ರು. ಸರ್, ಇಲ್ಲಿ ಒಂದೇ ಕಲ್ಲನ್ನು ಒಂದು 3 ಕಾರ್ವಿಂಗ್ಸ್ ನೋಡಬಹುದು. ಇಲ್ಲಿ ಶಿವಲಿಂಗ ಇದೆಯಲ್ಲ, ಇದು ನಾವು ಆಮೇಲೆ ವಿರೂಪಾಕ್ಷ ಟೆಂಪಲ್ ಹೋಗ್ತೀವಲ್ರಿ, ಅಲ್ಲಿ ಒಳಗಡೆ ಮೂರ್ತಿ ಈ ತರ ಇದೆ ಅದು. ಇನ್ನೊಂದು ಅಲ್ಲಿ ನರಸಿಂಹ ನೋಡ್ತೀವಿ ಸರ್. ಆ ನರಸಿಂಹದ್ದು ಇದು ಪ್ರಭಾವಳಿ ಇದೆ ನರಸಿಂಹ. ಅಲ್ಲಿ ಮುಂದೆ ನೋಡಿದ್ರೆ ಗೊತ್ತಾಗುತ್ತೆ. ಈಗ 2 ಸಿಂಹಗಳು ಫೈಟಿಂಗ್ ಮಾಡ್ತಾ ಇರೋದು, ಈ ಕಡೆ ಒಂದು ಈ ಕಡೆ ಒಂದು. ಇದು ಶಿಲ್ಪಿಗಳ ಒಂದು ಕಲಾ ಚಾತುರ್ಯ ಆ ತರ ಇತ್ತು ಸರ್. ಇದೆ ಈ ಮಂಟಪ ಇದೆಯಲ್ಲ, ಇದೇ ಸಂಗೀತ ಮಂಟಪ. ದೊಡ್ಡ ಪಿಲ್ಲರ್ನಲ್ಲಿ ಇನ್ನೊಂದು ಸಂಸಾರ ಪಿಲ್ಲರ್ ಅಂತ ನೋಡಿ, ಇವೇ ಸಪ್ತ ಸ್ವರಗಳ ಬರುವಂತ ಪಿಲ್ಲರ್ಗಳು. ಟೋಟಲ್ ಆಗಿ ಈ ತರ ಚಿಕ್ಕ ಚಿಕ್ಕ ಪಿಲ್ಲರ್ಗಳು 56 ಇದೆ. ಅದರಲ್ಲಿ 10 ಪಿಲ್ಲರ್ಸ್ ಡ್ಯಾಮೇಜ್ ಆಗಿತ್ತು. 46 ಒಂದು 10 ಪಿಲ್ಲರ್ಗಳು ಟಚ್ ಮಾಡಿದ್ರೆ ಎಲ್ಲಾ ತರದ ಸಪ್ತ ಸ್ವರಗಳು, ಸ್ಕೂಲ್ ಬೆಲ್ಲು, ಕಲಿಂಗಲು, ಜಲತರಂಗ, ಗಮೂರು, ಮೃದಂಗ ಆ ತರ ಸೇವೆಗಳನ್ನ ತಿಳಿಸಿತ್ತು. ಆದ್ರೆ ಈಗ ಭಾಷೆ ಕೊಡಲ್ಲ, ಹಾಳಾಗತ್ತೆ ಅಂತ ಸುಮಾರು ಒಂದು 20 ವರ್ಷ ಆಯ್ತು ಬ್ಯಾನ್ ಮಾಡಿದೆ. ಕೃಷ್ಣದೇವರಾಯ ಇಬ್ಬರು ಅಂತ ಸರ್, ಚಿನ್ನಾದೇವಿ, ತಿರುಮಲಾದೇವಿ ಅಂತ. ಆ ಚಿನ್ನಾದೇವಿ ಫೇಮಸ್ ಡಾನ್ಸರ್. ಆ ಟೈಮ್ ಈ ಮಲ್ಟಿ ಸುತ್ತಲೂ ಕಂಟ್ರೋಲ್ ಕಟ್ತಾ ಇತ್ತು. ಯಾಕಂದ್ರೆ ರಾಜ ಫ್ಯಾಮಿಲಿ ಮಾತ್ರ ಡ್ಯಾನ್ಸಿಂಗ್. ಮಳೆ ನೀರು, ಟಾಪಿ ನೀರು ಡೈರೆಕ್ಟ್ ಇದ್ದು ಈ ಹೋಲ್ ಮುಖಾಂತರ ಇಲ್ಲಿ ಡ್ರಾಪ್ ಆಗಿ ಈ ಹೋಲಿಂದ ನೀರು ಕೆಳಗಡೆ ಬರೋದು. ಇದು ಬೆಂಗಲ್ಸ್ ಡಿಸೈನ್, ಇದು ದೀಪ ಸ್ಟ್ಯಾಂಡ್, ಇದು ಕೆಳಗಡೆ ಕುದುರೆ ಚಿತ್ರ ಇದೆ. ಹೊರಗಡೆ ಮಾರ್ಕೆಟ್ ನಲ್ಲಿ ಕುದುರೆ ವ್ಯಾಪಾರ ಮಾಡ್ತಾ ಇದ್ರು ಅಂತ ಹೇಳಿದ್ರು. ಅವಾಗೆಲ್ಲ ಕುದುರೆಗಳ ಹಲ್ಲ ನೋಡಿ ಟೇಜ್ ಆಗಿದೆ, ತೊಂದರೆ ಕೊಡ್ಬೋದು ಅಂತ ಸೇಲ್ ಮಾಡ್ತಾ ಇದ್ರು. ಆ ತರ ಕೆತ್ತಿರಿ. ಮುಂದೆ ಒಂದು ಪ್ರಾಣಿ ಚಿತ್ರ ಕಾಣ್ತಾ ಇದ್ರು, ಯಾಳಿಗೆ ಅಂತೇಳಿ, ಮಕ್ಕಳ ಯಾಳಿಗೆ ಅಂತೇಳಿ. ಇದಾರು ಪ್ರಾಣಿಗಳ ಒಂದು ಸಂಕೇತ. ಗಜ, ಮಕರ, ಕುರಗ, ಸಿಂಹ, ಸಾರ್ಗ, ಗಜ ಅಂದ್ರೆ ಸೊಂಡಿಗಳು, ಮಕರ ಅಂದ್ರೆ ಮೊಸಳೆ, ಕುರಗ ಅಂದ್ರೆ ಕುದುರೆ ಬಾಡಿ, ಸಿಂಹದ ಮುಖ, ಚಾರ್ಜಿನ ಟಿವಿ. ವಿಜಯನಗರ ಸೈನಿಕರು 5 ಮೊಸಳೆ ಎಷ್ಟು ಗಿಗಿ ಹಿಡಿತ, ಕುದುರೆ ಎಷ್ಟು ರನ್ನಿಂಗು, ಆನೆ ಎಷ್ಟು ಬಲಶಾಲಿ, ಮಾಡಿರ್ತೀವಿ ಎಷ್ಟು ಶಾರ್ಪ್, ಆ ಥರ ಇತ್ತು. ಇದು ಶಿಲ್ಪಿಗಳ ಕಲ್ಪನೆ. ಇವರು 2 ದೇಹ ಒಂದೇ ತೆನೆ. ಈ ಕಡೆ ನೋಡಿದ್ರೆ ಹಸುನಾ? ಹಸು ಮೇಡಮ್, ಹಸು ಗೋಲ್ ಮೇಲೆ ಇದು ಬಾಯಿ, ಮೂಗು, ಕಣ್ಣು, ಕೋಡು. ಈಗ ಆನೆ 2 ದೇಹ. ಇದು ಶಿಲ್ಪಿಗಳ ಒಂದು ಕಲಾ ಚಾತುರ್ಯ. ಆನೆ ಮರ ಕೇಳೋದು, ಮರದ ಎಲೆಗಳು ನವಿಲ ಮರ, ಮರದ ಎಲೆಗಳು ಗಣೇಶನ ಒಂದು ಹಾಕಿ.
ಒಂದೇ ಕಲ್ಲಿಗೆ ಒಂದು 5 ಪ್ರಾಣಿಗಳ ಚಿತ್ರ ನೋಡ್ಬೋದು. ಇದು ಸಿಂಹದ ಮುಖ. ಈಗ ಈ ಕಡೆ ಒಂದು ಕುದುರೆ ಜಂಪ್ ಮಾಡ್ತಾರ, ಈ ಸೈಡ್ ಒಂದು ಕುದುರೆ ಜಂಪ್ ಮಾಡ್ತಾರೆ. ಕಾಣ್ತಾ ಇದೆ ನಮ್ಮ ಹೌದು ಶಿಲ್ಪಿಗಳ ಒಂದು ಕಲಾ ಚಾತುರ್ಯ ಆ ತರ ಇದೆ. ಈಗ ಎಲ್ಲ ಕಂಪ್ಲೀಟ್ ಸೌಂಡ್ ಬರೋದಂತೆ ಎಲ್ಲ ಕೆಲವೊಂದು ಹಾಳಾಗಿದಾವೆ, ಸೌಂಡ್ ಬರುವಂತ ಕಲರ್ಗಳಾಗಿದೆ. ಆ ಮುಂಚೆ ಬಡದ್ ಸಣ್ಣ ಹಾಕಿದ ನೋಡಿ ಮೊದ್ಲು ಅಂತ ಕಮ್ಮದಲ್ಲಿ ಸೌಂಡ್ ಬರುತ್ತೆ ಬರುತ್ತೆ. ಇದು ಬರುತ್ತೆ. ಏನು ಸರ್ ಕೆಳಗಡೆ ಲೈಟ್ ಇದೆ, ಇದೆಲ್ಲ ಇವಾಗ ಇವರೇ ಮಾಡಿರತ್ತಾನೆ ಗವರ್ಮೆಂಟ್ ಅವರು. ನೈಟ್ ಓಪನ್ ಇರೋದು ಇರೋದಲ್ಲ. ಈ ಮಂಟಪಕ್ಕ ಯಾರು ವಿಐಪಿಗಳು ಬರ್ತಾರಲ್ಲ, ಕಲರ್ ಲೈಟ್ ಹಾಕಿ ತೋರ್ಸಾಕ. ಕೃಷ್ಣನ ದ್ವಾರಪಾಲಕರು ಜಯ ವಿಜಯ ಅಂತ ಕಾಲದಲ್ಲಿ ಶಿಲಾಶಾಸನ ಕೆಲವು ವಿದೇಶಿ ಪ್ರವಾಸಿಗ ಅವರು ವಿಜಯನಗರ ಸಾಮ್ರಾಜ್ಯ ಇದ್ದ ಟೈಮ್ನಾಗ ಈ ತರ ಇತ್ತು ಅಂತ ಬುಕ್ ನಲ್ಲಿ ಬರೆದಿಟ್ಟಿದ್ದಾರೆ. ಅದರ ಆಧಾರದ ಮೇಲೆ ಇಲ್ಲಿ ದೇವಸ್ಥಾನದಲ್ಲಿ ಶಿಲಾಶಾಸನಗಳಿರ್ತವೆ. ಇದರ ಆಧಾರದ ಮೇಲೆ ಮತ್ತೆ ಈಗ ಡಿಪಾರ್ಟ್ಮೆಂಟ್ ಆಫ್ ಭೂಮಿ ಆಗಿರ್ತಾರಲ್ಲ, ಏನಾದ್ರು ದಾಖಲೆ ಸಿಗುತ್ತಲ್ಲ, ಆ ದಾಖಲೆ ಆಗಿರುತ್ತೆ. ಒಳಗಡೆ ಗರ್ಭಗುಡಿ ಇದೆ ಸರ್. ಆ ಗರ್ಭಗುಡಿಯಲ್ಲಿ ವಿಗ್ರಹ ಇಲ್ಲ. ಆ ವಿಗ್ರಹ ಮಹಾರಾಷ್ಟ್ರದಲ್ಲಿ ಪಂಡ್ರಾಪುರ ವಿಠಲ ಮೂರ್ತಿ ಇದೆಯಲ್ಲ, ಇದನ್ನೇ ಅಲ್ಲಿ ಶಿಫ್ಟ್ ಮಾಡಿದ್ರೆ ಅಂತ ಹೇಳ್ತಾರ. ಅಂದ್ರೆ ಯಾವುದೇ ಪೀಠ ಮತ್ತು ಅಂತ ಪ್ರದಕ್ಷಿಣೆ ಪಥ ಇದೆ ಸರ್. ಸರೌಂಡಿಂಗ್ ಪ್ರದಕ್ಷಿಣೆ ಹಾಕೋದು ಹೊರಗಡೆಯಿಂದ. ಇದು ಟಾಪ್ ಎಲ್ಲ ಹೊಸ ಹಳೆಯದು ಈಗ ಮಾಡಿದ್ದಾರೆ ಸರ್ ಮಸ್ತ್. ದ್ವಾರಪಾಲಕರು ಜಯ, ಈ ಕಡೆ ವಿಜಯ ಇದ್ದಾರೆ. ಓ ವಿಜಯ್ ಇಲ್ವಾ? ಓಕೆ, ಅಲ್ಲ ಗೊತ್ತಾಯ್ತು. ಎರಡು ಪೀಠ ಮಾತ್ರ ಇದೆ ನೋಡಿ, ವಿಠಲ ರುಕ್ಮಿಣಿ ಪೀಠ. ಓಕೆ, ಬರೀ ಎಲ್ಲ ತೆಗೆದ್ಬಿಟ್ಟಿದಾರ, ಎಲ್ಲ ತೆಗೆದ್ಬಿಟ್ಟಿದ್ದಾರೆ, ನಾಶ ಮಾಡಿರೋದು ಅವರು. ಅಂದ್ರೆ ಒಡೆದು ಹಾಕಿದ್ದಾರೆ. ಕೆಲವೊಂದು ಸಿಕ್ಕಂತೂ ಮ್ಯೂಸಿಯಂ ನಲ್ಲಿ ಇಟ್ಟಿದ್ದಾರೆ, ಅರ್ಧಂಬರ್ಧ ಹೊಡೆದಿದ್ರು. ಕೆಲವು ಸಿಕ್ಕಿದಾವು, ಕೆಲವು ಸಿಕ್ಕಿಲ್ಲ. ಆ ತರ ಏನ್ ಸರ್ ಹಿಂಗಿದೆ? ಇದೇನು ಪ್ರದಕ್ಷಿಣೆ ಹಾಲ? ಪ್ರದಕ್ಷಿಣೆ ಹಾಕಾತಾರೆ. ಓಕೆ, ಅಂದ್ರೆ ಕೆಳಗಡೆ ಯಾಕೆ ಮಾಡಿದಾರೆ ಅಂದ್ರೆ ದೇವರ ಪಾದದ ಕೆಳಗಡೆ ನಾವು ಇರ್ಬೇಕಂತ, ಹಂಗಾಗಿ ಡೌನ್ ನಲ್ಲಿ ಮಾಡಿದ್ದಾರೆ. ಈಗ ಟೆಂಪಲ್ ಎಲ್ಲ ಸರಿ ಸಮಾನವಾಗಿ ಪ್ರದಕ್ಷಿಣೆ ಆಗ್ತದೆ, ಅವರು ಕೆಳಗಡೆ ಇರ್ಬೇಕು. ಎಷ್ಟು ಕೂಲ್ ಇದೆ ಅಲ್ಲ ಇಲ್ಲಿ. ಮತ್ತೆ ಅವಾಗೆಲ್ಲ ಕರೆಂಟ್ ಇರ್ಲಿಲ್ಲ. ಬೆಳಕಿಗೆ ಯಾವ ತರ ಮಾಡಿದ್ರು ಅಂದ್ರೆ, ಈ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪ್ ನಲ್ಲಿ ನೀರ್ ಬಿಟ್ಟು ಮೇಲೆ ಹೋಲ್ ಕಾಣ್ತಾ ಇರೋದು. ಆ ಹೋಲ್ ಮುಖಾಂತರ ಸೂರ್ಯನ ಕಿರಣಗಳ ನೀರಿನ ಮೇಲೆ ಬಿದ್ದಾಗ ರಿಫ್ಲೆಕ್ಷನ್ ಆ ಬೆಳಕಿಂದ, ಮತ್ತೆ ಈ ಸೈಡ್ ಎಲ್ಲ ದೀಪ ಹಚ್ಚಿರ್ತಾ ಇದ್ರು. ಆ ಎರಡರ ಬೆಳಕಿಂದ ಪ್ರದಕ್ಷಿಣೆ ಆಗ್ತಾ ಇದೆ. ಇದು ಬರೀ ರಾಜರು ಮಾತ್ರ ಇಲ್ಲ, ಏನು ಅಂದ್ರೆ ಜನರ್ಗೂ ಬಿಡ್ತಾ ಇದ್ದಾರೆ. ಹೌದೌದು. ಬಾಲಕೃಷ್ಣ ಇಲ್ಲಿ ತಾಯಿ ಯಶೋಧಿ ಬೆಣ್ಣೆ ಕಟ್ಟಿಯೋದು, ಕೃಷ್ಣ ಕರ್ಕೊಂತಿದ್ದೀವಿ, ಡ್ಯಾನ್ಸಿಂಗ್ ಕೃಷ್ಣ. ಪನಿಷ್ಮೆಂಟ್ ಟಿವಿ ಊಟ ಪನಿಷ್ಮೆಂಟ್. ಮತ್ತೆ ಅದು ಯಾರು ತಪ್ಪು ಮಾಡಿದ್ರೆ ಆನೆಗಳ ಮುಖಾಂತರ
ಮೇಡಮ್ ಈಗ ನೋಡ್ರಿ, ಹಾ ಇದು ಮುಂದೆ ನರಸಿಂಹನ ದೊಡ್ಡದಾಗಿ ನೋಡ್ತೀರಿ, ಓಕೆ. ಅಲ್ಲೇ ಎಡತೊಡಿ ಮೇಲೆ ಈ ತರ ಲಕ್ಷ್ಮಿ ಇದ್ವು ಅವಾಗ ರಾಜರ ಕಾಲದಲ್ಲಿ. ಆ ಗೋಮುನಿ ಸುಲ್ತಾನ್ ಅಟ್ಯಾಕ್ ಮಾಡ್ತಾರಲ್ಲ, ಹೊಡೆದಾಕಿದ್ದಾರೆ. ಹಾ ಅಲ್ಲಿ ಇಷ್ಟು ಕೈ ಮಾತ್ರ ಹಾಕಿದ್ದಾರೆ, ಬಗಲಲ್ಲಿ ಕೈ ಏನು, ಆ ಕೈ ಮಾತ್ರ ಉಳ್ಕೊಂಡಿದ್ದಾರೆ. ಓಕೆ. ಮುಂದೆ ಗೊತ್ತಾಗ ಹಾ ಈಗ ರಾಮಾಯಣದಲ್ಲಿ ಬರುತ್ತೆ, ರಾಮ ವಾಲಿ ಸಂಹಾರ ಮಾಡ್ಬೇಕಂದ್ರೆ ಇವರು ತಾಳೆ ಮರದ ಹಿಂದೆಗಡೆ ನಿಂತ್ಕೊಂಡು ವಾಲಿ ಬಾಣ ಬಿಡ್ತಾರೆ. ವಾಲಿ ಎದುರುಗಡೆ ಯಾರು ನಿಂತ್ಕೊಂಡು ಅವ್ರ ಶಕ್ತಿ ವಾಲಿಗೆ ಹೋಗ್ತಾರೆ. ಓಕೆ. ವಾಲಿ ತಪಸ್ ಮಾಡಿ ಸುಮ್ಮನೆ ಆ ವಾರ ಪಡೆದಿರ್ತಾರೆ. ನನ್ನ ಎದುರುಗಡೆ ಯಾರು ನಿಂತಂದ್ರು ಅರ್ಥ ಶಕ್ತಿ ಅವ್ರಿಗೆ ಬರಬೇಕಾಗ್ತದೆ. ಹಾಗಾಗಿ ರಾಮ ಮರದ ಹಿಂದೆಗಡೆ ನಿಂತ್ಕೊಂಡು ವಾಲಿ ಬಾಣ ಮಾಡ್ತಾರೆ. ಹಾ ಇದು ಗೋಪಿಕಾಸ್ತ್ರ. ಈ ರಾವಣ ಸೀತೆನ ಲಂಕೆ ಕರ್ಕೊಂಡೋಗಿ ಅಲ್ಲಿ ಅಶೋಕವನದಲ್ಲಿ ಇಟ್ಟಿರ್ತಾನ. ಇದು ಅಶೋಕವನ. ಅಲ್ಲಿಗೆ ಆಂಜನೇಯ ಹೋಗಿ ಆ ಸೀತೆ ಉಂಗುರ ಚೂಡಾಮಣಿ ಉಂಗುರ ತಗೊಂಡೋಗಿ ರಾಮ ಕೊಡೋತಾರ. ಮೇಲೆ ಸಂಜೀವನಿ ಪರ್ವತ ಹೋಗ್ತಾರೆ. ಅಂದ್ರೆ ಇದರಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ ವಿಜಯನಗರ ಜನರಿಗೂ ರಾಮಾಯಣದ ಬಗ್ಗೆ ಅರಿವಿತ್ತು. ಇದು ಕಲಗಲಿ ಮರ ಅಂತೇಳಿ ಒಂದು 165 ವರ್ಷದ ಹಳೆ ಮರ. ಮುಂಚೆ ಅಲಕ್ಕಿಂಡ್ರೆ ಗ್ರೀನ್ ಅಂತೇಳಿ ಫೋಟೋಗ್ರಾಫಿ ಮಾಡಿ ಅವ್ರ ಫೋಟೋದಲ್ಲಿ ಈ ಮರ ಇದೆ. ಅಲ್ಲಿಂದ ಇಲ್ಲಿಂದ ಹಾಕಿರೋ ಒಂದು 165, 70, 80 ಹಂಗ ಅದು ಅದಕ್ಕಿಂತ ಮುಂಚೆನೆ ಇತ್ತು, ಇತ್ತು. ಆದ್ರೆ ನಮ್ಗೆ ಗೊತ್ತಿಲ್ಲ. ಈ ಸ್ಕ್ಯಾನ್ ಮಾಡಿದ್ರೆ ಪಿಲ್ಲರ್ ಸೌಂಡ್ ಕೇಳ್ಬೋದು ನೋಡಿ. ಇಂಥ ಪಿಲ್ಲರ್ನಾಗ ಇಂಥದ್ದು ಬರ್ತಂತ ಹೇಳ್ಬೋದು. ಅಂದ್ರೆ ಅಲ್ಲಿ ಎದುರುಗಡೆ ರೆಡ್ ಮನುಷ್ಯ ಕಾಣ್ತಾರೆ ನೋಡ್ರಿ, ಆ ಕೆಳಗಡೆ ಡಮುರ್ಗ ಹಿಡ್ಕೊಂಡ ಆ ಪಿಲ್ಲರ್ ಬರ್ಸಿದ್ರೆ ಆ ಸೌಂಡ್ ಬರ್ತಾ ಇತ್ತು. ನೋಡಿ, ನಾವು ಹೊರಗಡೆ ಮಾರ್ಕೆಟ್ನಲ್ಲಿ ಬೇರೆ ಬೇರೆ ದೇಶಗಳಿಂದ ಕುದುರೆಗಳನ್ನ ತಂದು ಶೇರ್ ಮಾಡ್ತಾ ಇದ್ದಾಗ ಅವು ಡ್ರೆಸ್ ಮಂಗೋಲಿಯಾ, ಅರಬ್, ಚೈನೀಸ್ ಅಲ್ಲಿ ಗಡ್ಡ ಡ್ರೆಸ್, ಚೈನೀಸು, ಪರ್ಷಿಯಾ, ಮಂಗೋಲಿಯಾ ಆ ತರ ಬೇರೆ ಬೇರೆ ದೇಶಗಳಿಂದ ಕುದುರೆಗಳನ್ನ ತಂದು ಇದು ನೀವು ಮಂಟಪದ ಮಾಡೆಲ್ ಇದು. ಫುಲ್ ಕೆಳಗಡೆ ಬೇಸ್ಮೆಂಟ್ ಇದು ಸಂಗೀತ ಟಾಪ್ ಸರೌಂಡಿಂಗ್ ಈ ತರ ಮಾಡಲ್. ಅದ್ರ ಒಳಗಡೆ ವಿಷ್ಣುವಿನ ದಶಾವತಾರಗಳು. ಇದು ವಾಮನ ಅವತಾರ, ಒಂದೊಂದರಲ್ಲಿ ಒಂದೊಂದು ಅವತಾರಗಳು. ಮತ್ಸ್ಯ ಅವತಾರ, ಪೂರ್ಣ ಅವತಾರ, ವನ ಅವತಾರ, ಆತರ ಒಂದೊಂದರಲ್ಲಿ ಒಂದೊಂದು ಅವತಾರ. ಅಂದ್ರೆ ವಾಸ್ತು ಪ್ರಕಾರ ಆಗ್ನೇಯ ದಿಕ್ಕಿಗೆ ಇರ್ಬೇಕಲ್ಲ, ಆಗ್ನೇಯ ದಿಕ್ಕಿಗೆ ಅದೆಲ್ಲ ಡೈನಿಂಗ್ ಹಾಲ್. ಅಂದ್ರೆ ದೇವಸ್ಥಾನಕ್ಕೆ ಬಂದಂತ ಅದು ಆ ಕಡೆ ಹೋಗ್ಬೇಕು. ಇದು ಬರೀ ದೇವಸ್ಥಾನ ಸರ್. ಇಲ್ಲೇ ಒಂದೇ ಕಲ್ಲಲ್ಲಿ ಒಂದು 5-6 ಪ್ರಾಣಿಗಳ ಕಾರ್ವಿಂಗ್ಸ್ ನೋಡ್ಬೋದು. ಇದು ಯಾವ್ದಂತ ಹೇಳ್ತೀರಿ? ಕಪ್ಪೆ. ಕಪ್ಪೆ ಜಪ್ ಆಡ್ತಾರ. ಈಗ ಇಷ್ಟು ಮಾತ್ರ ಅಲ್ಲ ಸರ್, ಆಮೇಲೆ ಎಡೆ ಮಾತ್ರ. ಈಗ ಮೇಲಿನ ಸೇಮು, ಕೆಳಗಡೆ ಒಂದು ಲಿಂಗು ಇದೆ, ನಾಗಲಿಂಗ. ಹಾವಿನ ಎಡೆ ಕೆಳಗಡೆ ಶಿವಲಿಂಗ. ಈಗ ದೊಡ್ಡ ಕೋತಿ ತನ್ನ ಮಗುನ ಮೇಲೆ ಹೇಳ್ಕೊಂತ ಇರೋದು. ಇಲ್ಲೇ ಮೇಲೆ ಬಾಲ ಇದೆ, ಇದು ಕಾಲು, ಇಲ್ಲಿ ಕೆಳಗಡೆ ಕಾಲು, ಇದೆಲ್ಲ ದೇಹ, ಮುಖ. ಫ್ಲೈಯಿಂಗ್ ಹನುಮಾನ್, ಒನ್ ಸೈಡ್ ಬಾಡಿ ಕಾಣ್ತಾ ಇದೆ ಅಂತ. ಈಗ ಮೇಲೆ ಬಾಲ ಕೆಳಗಡೆ ಕಾಲು ಮುಚ್ಚಿದ್ರೆ ಅವು ಹರಿದಾಡ್ತಾರ ಇಲ್ಲಿಂದ. ಈ ಕಡೆ ಚಿಂಪಾಂಜಿ ಕುಳಿತಿರ್ತಾರ, ಸೈಡ್ ಫೇಸ್ ಕಾಣುತ್ತೆ. ಸೈಡ್ ಇಂದ ನೋಡಿದ್ರೆ ಚಿಂಪಾಂಜಿ ಕುಳಿತಿರ್ತಾರೆ. ಇದು ಶಿಲ್ಪಿಗಳ ಒಂದು ಕಲಾ ಚಾತುರ್ಯ ಆತರ. ಅಂತೇಳಿ ಒಂದು ಫ್ರೇಮ್ ಇದೆ, ಮಾಡಿ ಬಡವರು ಗಳಿಸ್ತಾ ಇದ್ರು ಅಂತೇಳಿ ಒಂದು ಫ್ರೇಮ್ ಇದೆ. ಹೌದಾ?
ಆ ಕಡೆ ಅಂದ್ರೆ ತುಂಬಾ ದೇವಸ್ಥಾನಗಳಿತ್ತಾ? ತಕ್ಕಡಿ ಕಟ್ಟಿ ಒಂದು ಕಡೆ ರಾಜನ್ ಕೊಡ್ಸಿ ರಾಜನ್ ತೂಕನ ವಜ್ರ ಬಡವ್ರ ತೂಕ ಮಾಡಿ ಬಡವ್ರಿಗೆ ಹಚ್ತಾ ಇದ್ರು ಅಂತೇಳಿ ತುಲಾಭಾರ. ಹಾ ಅಲ್ಲ ಅದು ಸುಗ್ರೀವ ಗುಹೆ. ಅದೇನಾ ನೀವು ಹೇಳಿದ್ದು ಸುಗ್ರೀವ ಗುಹೆ? ಇದರಿಂದ ಹಾ ಒಂದು 400 ಮೀಟರ್ ಹೋದ್ರೆ ಈ ಕಾಲ್ದಾರಿಲಿ ಒಂದು ಗುಹೆ ಟೈಪ್ ಇದೆ. ಹಾ. ಅದು ಸುಗ್ರೀವನ ಗುಹೆ. ಅದ್ರ ಮುಂದೆನೆ ಒಂದು ವೈಟ್ ಲೈನ್ ಇದೆ. ಅಂದ್ರೆ ಸೀತೆ ಸೆರಗು ಅಂತೇಳಿ. ಅಂದ್ರೆ ರಾವಣ ಸೀತೆನ ಕರ್ಕೊಂಡು ಹೋಗ್ತಿದ್ದ. ಆಗ ಸೀತೆ ಏನ್ ಮಾಡ್ತಾಳ, ತನ್ನ ಒಡವೆಗಳನ್ನು ತನ್ನ ಸಿರಿ ಸೆರಗಿನಲ್ಲಿ ಕಟ್ಟಿ ಆ ಸುಗ್ರೀವನ ಗುಹೆದ ಹತ್ರ ಎಸಿತಾಳ. ಎಸ್ದಾಗ ಸೀರೆ ಎಳ್ಕೊಂಡು ಹೋಗುತ್ತಾರ ಅವಾಗ. ಆ ಒಂದು ವೈಟ್ ಲೈನ್ ಇದೆ. ಇಲ್ಲಿಂದ 400 ಮೀಟರ್ ಮಕ್ಕಳು ಹೇಳಿದ್ರು. ಇಲ್ಲ ಪರವಾಗಿಲ್ಲ. ಇವಾಗ ನೋಡ್ತಾ ಇರೋದು ಪುರಂದರ ಮಂಟಪ. ಇದಕ್ಕೆ ರೀಸೆಂಟಾಗಿ ಗೌರ್ಮೆಂಟ್ ಅವರೇ ಮಾಡಿರೋದು. ಬಟ್ ಪುರಂದರದಾಸರು ಇಲ್ಲಿ ಬಂದು ಕೀರ್ತನೆಗಳನ್ನ ಬರಿತಾ ಇದ್ರು, ಹಾಡ್ತಾ ಇದ್ರು ಅಂತ ಹೇಳ್ತಾರೆ. ಇದಾಗಿತ್ತು ವಿಜಯ ವಿಠಲ ದೇವಸ್ಥಾನ ಸಂಪೂರ್ಣ ಮಾಹಿತಿ. ನೆಕ್ಸ್ಟ್ ಪಾರ್ಟಲ್ಲಿ ಇನ್ನೂ ಬೇರೆ ಪ್ಲೇಸ್ಗಳನ್ನ ಹಂಪಿ ಪಾರ್ಟ್ 2 ಮಾಡ್ತಾ ಇದ್ದೀನಿ, ಅದನ್ನು ನೋಡಿ. ನಾವು EV ಮೂಲಕನೇ ವಾಪಸ್ ನಮ್ಮ ಕಾರ್ ಪಾರ್ಕಿಂಗ್ಗೆ ಬರಬೇಕು. ಸೊ ಬಂದಮೇಲೆ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ನಾವು ಹೋದ್ವಿ, ಅದು ಪಾರ್ಟ್ 2 ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.